ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಮಸಲ್ ಕ್ರ್ಯಾಂಪ್ಸ್ ಬಗ್ಗೆ. ಕಾಮನ್ನಾಗಿ ಈ ಮಾಂಸಖಂಡಗಳು ಏನಾಗುತ್ತಪ್ಪ ಅಂದ್ರೆ ಒಂದ್ಸಲ ಹಿಡ್ಕೊಂಡಂಗೆ ಆಗಿಬಿಡುತ್ತೆ. ಹಿಡ್ಕೊಂಡಾಗ ಅದು ಏನಾಗುತ್ತಂದರೆ ತುಂಬ ನೋವು ಮತ್ತು ನಾವು ರಿಲ್ಯಾಕ್ಸ್ ಮಾಡಲಿಕ್ಕಾಗಲ್ಲ. ಈ ಮಾಂಸಖಂಡಗಳು ಎಲ್ಲೆಲ್ಲಿ ಹಿಡ್ಕೊಳ್ಳುತ್ತಪ್ಪ ಅಂದರೆ ಈ ಒಂದು ಕೈಕಾಲುಗಳಲ್ಲಿ ಆಗಿರ್ಬೋದು, ಆಮೇಲೆ ಅದ್ರ ಜೊತೆ ಪಾದದಲ್ಲಿ, ಆಮೇಲೆ ಒಂದು ಎಬ್ಡಾಮಿನ್ ಅಂದರೆ ಹೊಟ್ಟೆ ಮಸಲ್ ಕೂಡ ಆಗಿರ್ಬೋದು ಒಂದೊಂದ್ಸಲ, ಆಮೇಲೆ ಈ ಒಂದು ಎದೆ ಭಾಗದಲ್ಲಿರುವ ಮಸಲ್ ಕೂಡ ನಮಗೆ ಹಿಡ್ಕೊಂಡಂಗೆ ಆಗ್ಬೋದು. ಇದು ಕಾಮನ್ನಾಗಿ ಸೆಕೆಂಡ್ಸ್ಗಳಿಂದ ಒಂದು 15 ನಿಮಿಷದವರೆಗೂ, ಇಲ್ಲಪ್ಪ ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಕೂಡ ಇರುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಮಸಲ್ ಹಿಡ್ಕೊಂಡಿರುತ್ತೆ, ನಮಗೆ ರಿಲ್ಯಾಕ್ಸ್ ಆಗಲಿಕ್ಕಾಗಲ್ಲ, ಪೇನ್ಫುಲ್ ಆಗಿರುತ್ತೆ ಆ ಕಂಡೀಷನ್ ಅಂತ ಹೇಳ್ಬೋದು. ಮಸಲ್ ಕ್ರ್ಯಾಂಪ್ಸ್ಗೆ ಕಾಮನ್ನಾಗಿ ಕಾರಣಗಳೇನಪ್ಪ ಅಂತಂತಂದರೆ ಡಿಹೈಡ್ರೇಷನ್ ಅಂತ ಹೇಳ್ಬೋದು. ಡಿಹೈಡ್ರೇಷನ್ ಅಪ್ಪ ಅಂದರೆ ನಮ್ಮ ದೇಹಕ್ಕೆ ಸರಿಯಾಗಿ ಸಾಕಾಗುವಷ್ಟು ನಾವು ಲಿಕ್ವಿಡ್ ಆಗಲಿ ನೀರಾಗಲಿ ತೊಗೊಳ್ದೇ ಇದ್ದರೆ ಈ ಮಸಲ್ ಕ್ರ್ಯಾಂಪ್ಸು ಕಾಣಿಸ್ಕೊಳ್ಬೋದು. ಆಮೇಲೆ ಇನ್ನೊಂದಪ್ಪ ಅಂತಂದರೆ ಎಸ್ಪೆಷಲಿ ಕಾಲುಗಳಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಯಾಕೆಪ್ಪ ಅಂತಂದರೆ ಅಲ್ಲಿ ಸರಿಯಾಗಿ ಒಂದು ರಕ್ತ ಸಂಚಾರ ಆಗದೇ ಇದ್ದರೆ ಕೂಡ ಮಸಲ್ ಕ್ರ್ಯಾಂಪ್ಸು ಕಾಣಿಸ್ಕೊಳ್ಬೋದು. ಎಸ್ಪೆಷಲಿ ಇಂಥ ಕಂಡೀಷನ್ಸು ಯಾರಿಗೆಲ್ಲಪ್ಪ ಅಂತಂದರೆ ಈ ಡಯಾಬಿಟಿಕ್ ಪೇಷಂಟಿಗಾಗಲಿ ಆ ಥರದ್ದು ರಕ್ತ ಸಂಚಾರ ಸರಿಯಾಗಿರಲ್ಲ, ಒಂದು ಡಯಾಬಿಟೀಸ್ ಇರೋದರಿಂದ ಕಾಲುಗಳಲ್ಲಿ ಅವರಿಗೆ ಮಸಲ್ ಕ್ರ್ಯಾಂಪ್ಸು ಕಾಣಿಸ್ಕೊಳ್ಬೋದು ಅಂತ ಹೇಳ್ಬೋದು. ಈ ಮಸಲ್ ಕ್ರ್ಯಾಂಪ್ಸು ಕಾಮನ್ನಾಗಿ ಓವರಾಗಿ ಸ್ಟ್ರೈನಿಂಗ್ ಮಾಡುವಂಥವರಾಗಲಿ, ಇಲ್ಲಪ್ಪ ಅಂದರೆ ಓವರ್ ಮಸಲ್ ಸ್ಟ್ರೈನಿಂಗು, ಎಕ್ಸಸೈಸ್ ಮಾಡೋದಾಗಲಿ, ಮಸಲ್ಗಳನ್ನು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆನೇ ಸ್ಟ್ರೆಚಿಂಗ್ ಮಾಡದೇ ಇದ್ದರೂ ಕೂಡ ಒಂದೊಂದ್ಸಲ ಮಸಲ್ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ತುಂಬ ಓವರಾಗಿ ಯೂಸ್ ಮಾಡಿದಾಗ ಕೂಡ ಕಾಫ್ ಮಸಲಲ್ಲಿ ನೋವು ಕಾಣಿಸ್ಕೊಳ್ಬೋದು. ಹಾಗಾಗಿ ಒಂದು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆನೇ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಓವರಾಗಿ ಸ್ಟ್ರೈನ್ ಆಯ್ತಪ್ಪ ಅಂದರೆ ಮಸಲು, ಆವಾಗ ಈಸಿಯಾಗಿ ನಮಗೆ ಕ್ರ್ಯಾಂಪ್ಸ್ಗಳನ್ನು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಮಸಲ್ ಕ್ರ್ಯಾಂಪ್ಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣಪ್ಪ ಅಂತಂದರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು. ಕಾಮನ್ನಾಗಿ ಅದರಲ್ಲಿ ಪೊಟ್ಯಾಷಿಯಮ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಕ್ಯಾಲ್ಶಿಯಮ್ ಆಗಿರ್ಬೋದು, ಇಲ್ಲಾಂದರೆ ಮ್ಯಾಗ್ನೇಷಿಯಮ್ ಆಗಿರ್ಬೋದು, ಇವುಗಳು ಯಾವುದಾದ್ರೂ ಕೊರತೆ ಇದ್ದಲ್ಲಿ, ದೇಹದಲ್ಲಿ ಕೊರತೆ ಇದ್ದಲ್ಲಿ ಒಂದು ಮಸಲ್ ಕ್ರ್ಯಾಂಪ್ಸು ಕಾಣಿಸ್ಕೊಳ್ಬೋದು. ಯಾಕೆಪ್ಪ ಅಂತಂದರೆ ಈ ಒಂದು ಕ್ಯಾಲ್ಶಿಯಮ್ಮು ಮತ್ತು ಮ್ಯಾಗ್ನೇಷಿಯಮ್ ಏನಿದ್ದಾವಲ್ಲ, ಕ್ಯಾಲ್ಶಿಯಮ್ ಕೆಲಸ ಏನಪ್ಪ ಅಂತಂದರೆ ಮಸಲ್ನ ಕಾಂಟ್ರಾಕ್ಷನ್ ಮಾಡೋದು, ಹಿಡಿದಿಟ್ಕೊಳ್ಳೋದು ಅಂತ ಹೇಳ್ಬೋದು, ಬಿಗಿಗೊಳಿಸೋದು ಅಂತಲೂ ಹೇಳ್ಬೋದು. ಆಮೇಲೆ ಈ ಮ್ಯಾಗ್ನೇಷಿಯಮ್ ಕೆಲಸ ಏನಪ್ಪ ಅಂದರೆ ಅದನ್ನು ರಿಲ್ಯಾಕ್ಸೇಷನ್, ಮಸಲ್ ರಿಲ್ಯಾಕ್ಸೇಷನ್ಗೆ ಮ್ಯಾಗ್ನೇಷಿಯಮ್ಮು ಮಿನರಲ್ ಬೇಕೇ ಬೇಕು. ಒಂದು ವೇಳೆ ಕ್ಯಾಲ್ಶಿಯಮ್ಮು ಮತ್ತು ಮ್ಯಾಗ್ನೇಷಿಯಮ್ ಡೆಫಿಷಿಯನ್ಸಿ ಇದ್ರಪ್ಪ ಅಂದರೆ ಈ ಕ್ರ್ಯಾಂಪ್ಸು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಕಾಮನ್ನಾಗಿ ಪ್ರೆಗ್ನೆಂಟ್ ಲೇಡಿಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ ಈ ಮಸಲ್ ಕ್ರ್ಯಾಂಪ್ಸು. ಕಾಮನ್ನಾಗಿ ಅದರಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಲ್ಲಿ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ನರ್ವ್ಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ನಮ್ಮ ನರಮಂಡಲ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದೇ ಇದ್ದರೂ ಕೂಡ ನಮಗೆ ಮಸಲ್ ಕ್ರ್ಯಾಂಪ್ಸು ಕಾಣಿಸ್ಕೊಳ್ಬೋದು. ಕಾಮನ್ನಾಗಿ ಮಸಲ್ ಕ್ರ್ಯಾಂಪ್ಸ್ ಕಾಣಿಸ್ಕೊಂಡಾಗ ನಾವು ರಿಲೀಫಿಗೆ ಏನೆಲ್ಲ ಮಾಡ್ಬೋದಪ್ಪ ಅಂತಂದರೆ, ಎಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಾಣಿಸ್ಕೊಂಡಿದೆಯಲ್ಲ ಅಲ್ಲಿ ಎಸ್ಪೆಷಲಿ ಕಾಲುಗಳಲ್ಲಾದರೆ ನಾವು ಒಂದು ಜೆಂಟ್ಲಾಗಿ ಅದನ್ನು ಸ್ಟ್ರೆಚಿಂಗ್ ಮಾಡ್ಬೋದು, ಆ ಮಸಲ್ನ ಸ್ಟ್ರೆಚ್ ಮಾಡ್ಬೋದು. ಆಮೇಲೆ ಯಾವಾಗಾದರೂ ಎಕ್ಸಸೈಸ್ ಮಾಡುವಾಗ ನಮಗೆ ಮಸಲ್ ಕ್ರ್ಯಾಂಪ್ಸ್ ಕಾಣಿಸ್ಕೊಳ್ಳುತ್ತಂದರೆ ನಾವು ಮೊದಲೇ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಮತ್ತು ಎಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಾಣುತ್ತೆ ಅಲ್ಲಿ ನಾವು ಮಸಾಜ್ ಮಾಡ್ಬೋದು. ಮಸಾಜ್ ಮಾಡೋದ್ರಿಂದ ಕೂಡ ಮಸಲ್ ಕ್ರ್ಯಾಂಪ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು, ಒಂದು ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಒಂದು ಎಲ್ಲಿ ಮಸಲ್ ಕ್ರ್ಯಾಂಪ್ಸ್ ಇರುತ್ತೆ ಅಲ್ಲಿ ಒಂದು ಈಟ್ ಅಪ್ಲಿಕೇಶನ್ ಮಾಡ್ಬೋದು, ಅಂದರೆ ಈಟ್ ಪ್ಯಾಡ್ ಇಡೋದಾಗಲಿ ಅದು ಮಾಡ್ಬೋದು. ಒಂದು ವೇಳೆ ನಾವು ಮಲ್ಕೊಂಡಾಗಲಿ ಮಸಲ್ ಕ್ರ್ಯಾಂಪ್ಸ್ ಬಂತು, ಕೂತ್ಕೊಂಡಾಗಲಿ ಮಸಲ್ ಕ್ರ್ಯಾಂಪ್ಸ್ ಬಂತಪ್ಪ ಅಂತಂದರೆ ನಾವು ಎದ್ದು ನಿಂತ್ಕೊಂಡು ಆ ಒಂದು ವೆಯ್ಟ್ನ ಅದ್ರ ಮೇಲೆ, ಆ ಮಸಲ್ ಮೇಲೆ ಬಿಡೋದಾಗಲಿ ಅದು ಕೂಡ ಒಂದು ರಿಲೀಫ್ ಕೊಡುತ್ತಂತ ಹೇಳ್ಬೋದು. ಈ ಮಸಲ್ ಕ್ರ್ಯಾಂಪ್ಸನ್ನು ನಾವು ಯಾವ ಥರ ಪ್ರಿವೆನ್ಷನ್ ಮಾಡ್ಬೋದಪ್ಪ ಅಂದರೆ, ಮೊದಲು ನಾವು ಚೆನ್ನಾಗಿ ನೀರು ಕುಡಿಯೋದು, ಅಂದರೆ ಒಂದು ಸ್ಟೇ ಹೈಡ್ರೇಟೆಡ್ ಅಂತ ಹೇಳ್ಬೋದು. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾದಷ್ಟು ನಾವು ನೀರನ್ನು ಮತ್ತು ಲಿಕ್ವಿಡ್ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಕೂಡ ಮಸಲ್ ಕ್ರ್ಯಾಂಪ್ಸ್ ಬರದೇ ಇರೋಂಗೆ ಆಗುತ್ತೆ. ಆಮೇಲೆ ನಾವು ಯಾವಾಗಾದರೂ ತುಂಬ ಎಕ್ಸಸೈಸ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಅಂತಂದರೆ ಮೊದಲು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಮಸಲ್ ಕ್ರ್ಯಾಂಪ್ಸ್ನ ಪ್ರಿವೆನ್ಷನ್ ಮಾಡಲಿಕ್ಕೆ. ಆಮೇಲೆ ಎಸ್ಪೆಷಲಿ ಈ ಒಂದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಏನಿದೆಯಲ್ಲ, ಈ ಮಿನರಲ್ಸು ಕಾಮನ್ನಾಗಿ ಕ್ಯಾಲ್ಶಿಯಮ್ಮು ಮತ್ತು ಈ ಪೊಟ್ಯಾಷಿಯಮ್ಮು
ಏನಿದೆಯಲ್ಲ ಪೊಟ್ಯಾಷಿಯಮ್ ಆಗಲಿ ಮ್ಯಾಗ್ನೀಷಿಯಮ್ ಆಗಲಿ ಆ ಒಂದು ಡೆಫಿಷಿಯನ್ಸಿ ಇತ್ತಪ್ಪ ಅಂದರೆ ಮಸಲ್ ಕ್ರ್ಯಾಂಪ್ಸು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಈ ಒಂದು ಕ್ಯಾಲ್ಶಿಯಮ್ ಆಗಲಿ ಮ್ಯಾಗ್ನೀಷಿಯಮ್ ಆಗಲಿ ದಿನನಿತ್ಯ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಕ್ಯಾಲ್ಶಿಯಮ್ದು 600 mg ವರೆಗೂ ರಿಕ್ವೈರ್ಮೆಂಟ್ ಇರುತ್ತೆ ಪರ್ ಡೇಗೆ, ಮ್ಯಾಗ್ನೀಷಿಯಮ್ಮು 300 mg ವರೆಗೂ ರಿಕ್ವೈರ್ಮೆಂಟ್ ಇರುತ್ತೆ ಪರ್ ಡೇಗೆ. ಅದನ್ನು ನಾವು ಆಹಾರದ ಪದಾರ್ಥಗಳಲ್ಲಿ ಫುಲ್ಫಿಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕ್ಯಾಲ್ಶಿಯಮ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳು ಮತ್ತು ಮ್ಯಾಗ್ನೀಷಿಯಮ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ಳೋದ್ರಿಂದ ಕೂಡ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಮಸಾಜ್ ಮಾಡೋದ್ರಿಂದ ಕೂಡ ಇದು ಒಂದು ಪದೇ ಪದೇ ಆಗದೇ ಇರುತ್ತಂತ ಹೇಳ್ಬೋದು. ಆಮೇಲೆ ನಾವು ಓವರಾಗಿ ಎಕ್ಸಸೈಸ್ ಮಾಡ್ದೇ ಸಾಕಷ್ಟು ಒಂದು ಟೈಮ್ ಕೊಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದ್ರ ಜೊತೆಗೆ ಮಾಡಿದಾಗ ಕೂಡ ಮಸಲ್ ಕ್ರ್ಯಾಂಪ್ಸು ಒಂದು ಪ್ರಿವೆನ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಮಸಲ್ ಕ್ರ್ಯಾಂಪ್ಸ್ನ ಪ್ರಿವೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ಕೆಫಿನ್ ಇರುವಂಥ ಆಹಾರ ಪದಾರ್ಥಗಳು. ಅಂದರೆ ಕಾಮನ್ ಆಗಿ ಈ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಟೀ ಕಾಫಿ ಆಗಿರ್ಬೋದು, ಅವುಗಳನ್ನು ಜಾಸ್ತಿ ತೊಗೊಂಡಾಗ ನಮಗೆ ಒಂದು ಡಿಹೈಡ್ರೇಷನ್ ಕಾಣಿಸ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ. ಹಾಗಾಗಿ ಅವುಗಳನ್ನು ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡೋದು, ಇಲ್ಲಪ್ಪ ಅಂತಂದರೆ ಬಿಟ್ಬಿಡೋದು ತುಂಬ ಒಳ್ಳೆಯದು ಮಸಲ್ ಕ್ರ್ಯಾಂಪ್ಸಿಗೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಎಲ್ಲ ಒಂದು ಬ್ಯಾಲೆನ್ಸ್ ಡಯಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಮಿನರಲ್ಸ್ ಆಗಿರಲಿ, ವಿಟಮಿನ್ಸ್ ಆಗಲಿ, ಇವೆಲ್ಲ ಒಳಗೊಂಡಂತೆ ಪ್ರೋಟೀನು, ಫ್ಯಾಟು, ಸರಿಯಾದ ಕಾರ್ಬೋಹೈಡ್ರೇಟು ಮತ್ತು ಫೈಬರ್ ಆಗಲಿ ಇವೆಲ್ಲವನ್ನು ಒಳಗೊಂಡಂತೆ ಇರುವಂಥ ಆಹಾರವನ್ನು ಒಂದು ಕಂಪ್ಲೀಟ್ ಮೀಲು ಇಲ್ಲಪ್ಪ ಅಂತಂದರೆ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳೋದು ಕೂಡ ಮಸಲ್ ಕ್ರ್ಯಾಂಪ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೋಮಿಯೋಪತಿಯಲ್ಲಿ ಕೂಡ ಅದ್ಭುತವಾದ ಮೆಡಿಸಿನ್ಸ್ ಇದೆ ಮಸಲ್ ಕ್ರ್ಯಾಂಪ್ಸ್ಗೆ. ಕಾಮನ್ ಆಗಿ ಯೂಸ್ ಮಾಡೋದಪ್ಪ ಅಂತಂದರೆ ಹೋಮಿಯೋಪತಿಯಲ್ಲಿ ಮ್ಯಾಗ್ನೀಷಿಯಮ್ ಪಾಸ್, ಕ್ಯಾಸ್ಟಿಕಮ್ ಆ್ಯಂಡ್ ಕ್ಯಾಲ್ಕೇರಿಯಾ ಪಾಸ್, ಆಮೇಲೆ ರಸ್ಟಾಕ್ಸ್, ಈ ಥರದ್ದೆಲ್ಲ ಮೆಡಿಸಿನ್ಸ್ ಇದೆ. ಅವು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.